ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಹರಿಹರದಿಂದ ಹೊರಟಂತಹ ಪಾದಯಾತ್ರೆಯನ್ನ ಇಲ್ಲಿ ಮಾಕಳಿ ಹತ್ರ ಬೆಂಗಳೂರು ಉತ್ತರ ತಾಲೂಕು ಅಲ್ಲಿ ಬಂಧಿಸುವಂತಹ ಒಂದು ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಸರ್ಕಾರ ಪೊಲೀಸರ ಮೂಲಕ ಈ ಕುಮ್ಮಕ್ಕನ್ನ ಕೊಟ್ಟಿದೆ. ಹರಿಹರದಿಂದ ಹೊರಟಂತಹ ನಮ್ಮ ಪಾದಯಾತ್ರೆಗೆ ಪೊಲೀಸರು ಬಹಳ ಅಭೂತಪೂರ್ವವಾದಂತಹ ಒಂದು ಸಪೋರ್ಟ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಿರಿಯೂರಿನ ಒಂದು ಸಣ್ಣ ಘಟನೆಯನ್ನು ಬಿಟ್ರೆ ಮತ್ತೆಲ್ಲ ಕೂಡ ಒಳ್ಳೆ ರೀತಿ ಕೋಪರೇಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಆದ್ರೆ ಈಗ ಇನ್ನೇನು ಬೆಂಗಳೂರಿಗೆ ಪ್ರವೇಶ ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೆ ನಮ್ಮ ಹೋರಾಟದ ಕಾವು ಹತ್ತಿದೆ. ಇಂಥ ಸಂದರ್ಭದಲ್ಲಿ ನಮ್ಮನ್ನ ಬಂಧಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪೊಲೀಸ್ನವರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದಿದ್ದಾರೆ. ನಮ್ಮನ್ನ ಮುಂದಕ್ಕೆ ಬಿಡೋದೇ ಇಲ್ಲ ಅನ್ನುವಂತ ಒಂದು ಹಠವನ್ನು ಹಿಡಿದಿದ್ದಾರೆ. ನಿಮ್ಮನ್ನ ಬಸ್ಸಲ್ಲಿ ತುಂಬಿಕೊಂಡು ಹೋಗ್ಬಿಡ್ತೀವಿ, ನೇರ ಡೈರೆಕ್ಟ್ ಫ್ರೀಡಂ ಪಾರ್ಕ್ ಹೋಗ್ಬಿಡಿ ಅಂತ. ಸಾಧ್ಯನೇ ಇಲ್ಲ. ನಾವು ಇಲ್ಲಿಂದ ಬಸ್ ಹೊತ್ಕೊಂಡು ಫ್ರೀಡಂ ಪಾರ್ಕ್ ಹೋಗಿ ಕುತ್ಕೊಂಡ್ಬಿಡೋದಕ್ಕಲ್ಲ, ಅಲ್ಲಿಂದ ಅಷ್ಟು ದೂರ 106 ಕಿಲೋಮೀಟರ್, ಸುಮಾರು 300 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಮಾಡ್ಕೊಂಡು ಬಂದಿರೋದು ಈ ಸರ್ಕಾರ ಹೇಳ್ದಂಗೆ ಕೇಳೋದಕ್ಕಲ್ಲ. ಪಾದಯಾತ್ರೆ ಬೇಡ ಅಲ್ವಾ, ನಾವಿಲ್ಲೇ ಕೂತಿರ್ತೀವಿ, ಆರ್ಡರ್ ಮಾಡಿ. ಒಳ ಮೀಸಲಾತಿಯನ್ನ ಜಾರಿಗೆ ಆರ್ಡರ್ ಮಾಡಿ, ನಾವಿಲ್ಲೇ ಕೂತಿರ್ತೀವಿ. ಪಾದಯಾತ್ರೆ ಅಗತ್ಯ ಇಲ್ಲ. ನಾವು ಪಾದಯಾತ್ರೆ ಮಾಡ್ತಾ ಇರುವಂತದ್ದು ಹಠಕ್ಕಾಗಿನೋ ಶೋಕಿಗಾಗಿನೋ ಅಥವಾ ಇನ್ಯಾರಿಗೂ ತೊಂದರೆ ಕೊಡಬೇಕು ಅಂತಲ್ಲ. ತಾವೆಲ್ಲರೂ ಗಮನಿಸಿದಿರಿ, ಹರಿಹರದಿಂದ ಪ್ರಾರಂಭ ಆದಂತಹ ನಮ್ಮ ಪಾದಯಾತ್ರೆ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಾನೂನು ಭಂಗದ ಕೆಲಸಕ್ಕೆ ಕೈ ಹಾಕಲಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ಕೆಲಸಕ್ಕೆ ಕೈ ಹಾಕಲಿಲ್ಲ, ಯಾವುದೇ ಸರ್ಕಾರಿ ಆಸ್ತಿ ಅಥವಾ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳಿಗೆ ಧಕ್ಕೆ ಮಾಡುವಂತಹ ಒಂದು ಕೆಟ್ಟ ಕೆಲಸದ ಪ್ರತಿಭಟನೆಗೆ ನಾವು ಮುಂದಾಗಲಿಲ್ಲ. ಪಕ್ಕ 100% ಕಾನೂನುಬದ್ಧವಾದಂತಹ ಪಾದಯಾತ್ರೆಯನ್ನ ನಡೆಸ್ಕೊಂಡು ಬಂದಿದ್ದೀವಿ. ನಾವು ನಮ್ಮನ್ನು ನಾವು ಶಿಕ್ಷೆಗೆ ಒಳಪಡಿಸುವಂತ ಕೆಲಸ ಮಾಡಿದೀವಿ ಹೊರತು ಇನ್ನೊಬ್ಬರಿಗೆ ತೊಂದರೆ ಮಾಡುವಂತ ಕೆಲಸವನ್ನ ನಾವು ಮಾಡಲೇ ಇಲ್ಲ. ಆದ್ರೆ ಇವಾಗ ಏನಾಗಿದೆ, ಪೊಲೀಸ್ನವರು ನಾವು ಪಾದಯಾತ್ರೆ ಮಾಡಬಾರದು, ನೀವು ನಗರ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅನ್ಕೊಂಡು ಮಾಕ್ಲಿ ಹತ್ರ, ಅಂದ್ರೆ ನೆಲಮಂಗಲದಿಂದ ಸುಮಾರು 8 ಕಿಲೋಮೀಟರ್ ಮುಂದೆ ಬಂದ್ರೆ ಮಾಕ್ಲಿ ಅಂತ ಸಿಗುತ್ತೆ. ಆ ಮಾಕ್ಲಿ ಹತ್ರ ನಮ್ಮನ್ನ ತಡೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಮ್ಮನ್ನ ಮುಂದಕ್ಕೆ ಬಿಡೋದಿಲ್ಲ, ಈಗ ನಿಮ್ಮನ್ನ ಇಲ್ಲಿ ತಡಿತೀವಿ ಅನ್ನುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇದು ತುಂಬಾ ಅಕ್ಷಮ್ಯ. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇಂಥದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು. ಒಂದು ವೇಳೆ ಏನಾದ್ರೂ ಅವರು ನಮ್ಮನ್ನ ತಡೆದಿದ್ದೇ ಆದ್ರೆ, ನಮ್ಮನ್ನ ಅಲ್ಲಿ ಬಂಧಿಸಿದ್ದೇ ಆಯ್ತು ಅಂತಂದ್ರೆ ಬಹುಶಃ ನಾವು ಯಾವ ಸ್ವರೂಪಕ್ಕೆ ನಮ್ಮ ಪ್ರತಿಭಟನೆಯನ್ನು ನಮಗೆ ನಾವು ತಿರುಗಿಸ್ಕೋತೀವಿ ಅಂತ ಗೊತ್ತಿಲ್ಲ. ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಪದೇ ಪದೇ ಕೊಡ್ತಾ ಇದ್ದೀವಿ. ನಮ್ಮ ಒಂದು ಪಾದಯಾತ್ರೆಯನ್ನು ತಡೆಯುವಂತಹ ಧೈರ್ಯವನ್ನ ಮಾಡಬೇಡಿ. ನೀವು ಏನಾದ್ರೂ ನಮಗೆ ಕಾರಣ ಕೊಡಬಹುದಿತ್ತು, ಏನು ಬೇಡ ಅನ್ನೋದಕ್ಕೆ. ನಾವೇನೋ ತೊಂದರೆ ಮಾಡಿದ್ರೆ, ಕಾನೂನು ಭಂಗ ಮಾಡಿದ್ರೆ ಹೇಳ್ಬೋದಿತ್ತು. ಇನ್ನೊಂದು ಸ್ನೇಹಿತರೆ, ತಮ್ಮೆಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ, ಕಳೆದ 2 ವರ್ಷದ ಹಿಂದೆ 2A ಮೀಸಲಾತಿಗಾಗಿ ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಪಾದಯಾತ್ರೆಯನ್ನು ಮಾಡಿದ್ದಾರೆ, ಬೆಂಗಳೂರು ಪ್ರವೇಶ ಮಾಡಿದ್ದಾರೆ. ಅವ್ರಿಗೆಲ್ಲೂ ಕೂಡ ರೆಸ್ಟ್ರಿಕ್ಷನ್ಸ್ ಇಲ್ಲ. ಹಿಂದುಳಿದ ವರ್ಗದವರು, ನಮ್ಮನ್ನೇನು STಗೆ ಸೇರಿಸಬೇಕು ಅಂತ ಕುರುಬ ಸಮುದಾಯದವರು, ಅವರು ಪಾದಯಾತ್ರೆ ಮಾಡಿದ್ದಾರೆ. ಆಗ ಯಾವುದೇ ಸಮಸ್ಯೆ ಇಲ್ಲ. ನಾವುಗಳೇ ಸುಮಾರು 2011ರಿಂದ ಇಲ್ಲಿಯವರೆಗೂ 100 ಪಾದಯಾತ್ರೆಗಳಾಗಿದ್ದಾವೆ. ಒಂದಲ್ಲ ಎರಡಲ್ಲ, ಒಂದೊಂದು ವರ್ಷದಲ್ಲಿ 4, 5 ಪಾದಯಾತ್ರೆಗಳು ಇಡೀ ರಾಜ್ಯದಾದ್ಯಂತ ನಡೆದಿದೆ. ಅದಲ್ಲದೆ ಬೀದರ್ನಿಂದ ಬೆಂಗಳೂರಿಗೆ ಎಷ್ಟೋ ಸೈಕಲ್ ಯಾತ್ರೆಗಳು, ಪಾದಯಾತ್ರೆಗಳು, ಹಲವಾರು ತರದ ಯಾತ್ರೆಗಳು ನಡೆದಿದ್ದಾವೆ. ಯಾರಿಗೆ ಪೊಲೀಸ್ನವರಿಗೆ ಏನು ಸಮಸ್ಯೆ ಆಗಿಲ್ಲ. ಇವತ್ತು ಪೊಲೀಸ್ನವರು ಅಥವಾ ಈ ಸರ್ಕಾರ, ಪೊಲೀಸ್ನವರು ಅಂತ ಹೇಳೋದಕ್ಕಿಂತ ಈ ಸರ್ಕಾರ ಅಪೇಕ್ಷೆ ಪಡ್ತಾ ಇರೋದು ಏನು ಅಂತಂದ್ರೆ ಇವರನ್ನ ಓಲೈಸುವಂತದ್ದು. ಅಂದ್ರೆ ಸರ್ಕಾರದ ಮಾತನ್ನ ಕೇಳ್ಕೊಂಡ್ ಬರಬೇಕು, ಸರ್ಕಾರದ ಪ್ರತಿನಿಧಿಗಳನ್ನ ವೇದಿಕೆ ಮೇಲೆ ಕರಿಬೇಕು, ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡ್ಬಿಡ್ಬೇಕು. ಅದು ಪ್ರತಿಭಟನೆ. ನಾವು ಶೋ ಆಫ್ ಮಾಡೋದಕ್ಕೆ ಬಂದಿಲ್ಲ ಇಲ್ಲಿ. ಪ್ರತಿಭಟನೆ ಅಂತಂದ್ರೆ ಪ್ರತಿಭಟನೆ, ಸರ್ಕಾರದ ಕುಕೃತ್ಯವನ್ನ ಖಂಡಿಸುವಂತದ್ದೇ. ಸರ್ಕಾರ ನಮಗೆ ಮಾಡ್ತಾ ಇರೋ ಮೋಸವನ್ನ ಜನಸಾಮಾನ್ಯರಿಗೆ ಹೇಳುವಂತದ್ದೇ. ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಪ್ರತಿಭಟನೆ ಅಂತಂದ್ರೆ, ಅವರು ಪ್ರತಿಭಟನೆ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಇವ್ರು ಹೇಳ್ದಂಗೆ ನಾವು ಕೇಳಬೇಕು, ಇವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಪ್ರತಿಭಟನೆ ಮಾಡಬೇಕು. ಅದು ಪ್ರತಿಭಟನೆ ಹೆಂಗಾಗುತ್ತೆ? ಈಗ ಇದು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಇವರೇ ಏನೋ ಇದಾಕಿರ್ತಾರೆ, ಶಾಮೀನ್ ಹಾಕಿರ್ತಾರೆ, ಇವರೇ ಮೈಕ್ ಸೆಟ್ ಒದಗಿಸಿರ್ತಾರೆ, ಇವರೇ ಕೂತ್ಕೊಳ್ಳೋ ಜಾಗ ಮಾಡ್ತಾರೆ. ಅಂದ್ರೆ ಒಂದು ಜೈಲನ್ನ ತಯಾರು ಮಾಡಿರ್ತಾರೆ. ಇವರು ತಯಾರು ಮಾಡಿರುವಂತ ಜೈಲಲ್ಲಿ ನಾವು ಹೋಗಿ ಕೂತ್ಕೋಬೇಕು, ಇವ್ರ ವಿರುದ್ಧ ಮಾತಾಡಬೇಕು, ಇವ್ರನ್ನೇ ಕರ್ಸ್ಕೋಬೇಕು, ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಹೊರಟೋಗ್ಬಿಡ್ಬೇಕು. ಅದು ಪ್ರತಿಭಟನೆ ಹೆಂಗಾಗುತ್ತೆ? ನಮ್ಮ ಹಕ್ಕಿನ ಆಗ್ರಹ ಹೆಂಗಾಗುತ್ತೆ? ನಾವು ಯಾರಿಗೂ ತೊಂದರೆ ಕೊಡದೆ ನಮ್ಮನ್ನ ನಾವು ಶಿಕ್ಷೆಗೆ ಒಳಪಡಿಸಿಕೊಂಡು 300 ಕಿಲೋಮೀಟರ್ ಅಷ್ಟು ದೂರ ನಡ್ಕೊಂಡು ನಾವು ಬಂದಿದ್ದೀವಿ. ನಮ್ಮ ಆಗ್ರಹ ಇದೆ, ನೀವು ಒಳ ಮೀಸಲಾತಿಯನ್ನ ಜಾರಿ ಮಾಡಿ, ನಾವು ನಿಮಗೆ ಗೌರವವನ್ನು ಕೊಡ್ತೀವಿ. ಒಳ ಮೀಸಲಾತಿ ಈಗ ತೆಲಂಗಾಣದಲ್ಲಾಗಿದೆ, ಅಧಿಕೃತವಾಗಿ ತೆಲಂಗಾಣ ಸರ್ಕಾರ ಅದನ್ನ ಒಪ್ಪಿಗೆ ಕೊಟ್ಟಿದೆ. ಈಗ ಜಾರಿಗೆ ಬಂದಿದೆ. ಅಲ್ಲಿ ಜಾರಿಗೆ ಬಂದಂತ ಒಳ ಮೀಸಲಾತಿ ಕರ್ನಾಟಕದಲ್ಲಿ ಬರೋದಕ್ಕೆ ಏನ್ ಅಡ್ಡಿ ಇದೆ ಇವರಿಗೆ? ಅದನ್ನ ನಾವು ಪ್ರಶ್ನೆ ಮಾಡಿದ್ರೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸ್ನೇಹಿತರೆ,
ಪ್ರತಿಭಟನೆಯಂತೂ ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಮಾವೇಶ ನಡೆಯುತ್ತೆ. ಯಾರೇ ಪ್ರಯತ್ನ ಮಾಡಿದ್ರು ಕೂಡ ಆ ಪ್ರತಿಭಟನಾ ಸಮಾವೇಶ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುತ್ತದೆ. ಅದನ್ನ ನಾವೆಲ್ಲರೂ ಸೇರಿ ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೂ ಪ್ರತಿಭಟನೆ ನಿಂತೋಗಿದೆ, ಸರ್ಕಾರ ಹತ್ತಿಕ್ಕಿದೆ, ಸಾಧ್ಯನೇ ಇಲ್ಲ. ಈ ಸರ್ಕಾರ ಅಲ್ಲ, ಇವರ ಅಪ್ಪ ಬಂದ್ರು ಕೂಡ ನಾಳಿನ ಸಮಾವೇಶವನ್ನು ತಡೆಯೋದಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಇಲ್ಲ. ನಡೆಯುತ್ತದೆ. ಸಾಗರೋಪಾದಿಯಲ್ಲಿ ಜನರು ನಾಳೆ ಫ್ರೀಡಂ ಪಾರ್ಕ್ಗೆ ಹರಿದು ಬರಬೇಕು. ಈ ಕಾಂಗ್ರೆಸ್ ಸರ್ಕಾರದ ದುಷ್ಕೃತ್ಯವನ್ನ ನಾವು ಖಂಡಿಸಲೇಬೇಕು. ನಮ್ಮ ಹಕ್ಕನ್ನ ನಾವು ಪಡಿಲೇಬೇಕು. ನಮ್ಮ ಇಡೀ ತಲೆಮಾರು ಏನಿದೆ, ಈಗ ಕಾಲೇಜಲ್ಲಿ ಓದುವಂತಹ ಮಕ್ಕಳು, ನೌಕರರು, ಇವ್ರಿಗೆ ಸಿಗಬೇಕಾಗಿರೋ ಹಕ್ಕು ಸಿಗಲೇಬೇಕು. ಇವ್ರ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕುವಂತ ಕೆಲಸಕ್ಕೆ ನಾವು ಅವಕಾಶ ಕೊಡಲ್ಲ. ದಯವಿಟ್ಟು ಮತ್ತೆ ನಾನು ಮಾತಾಡ್ತೀನಿ, ಮತ್ತೆ ಬರ್ತೀನಿ. ತಾವೆಲ್ಲರೂ ಜಾಗೃತರಾಗಿರಿ. ನಮ್ಮನ್ನ ಬಂಧಿಸೋದಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನ ಬಂಧಿಸೋದನ್ನ ಬಿಡೋದು ಇಲ್ಲ. ಮತ್ತೆ ಎಂತ ಅನಾಹುತಕ್ಕೆ ಬೇಕಾದ್ರೆ ನಾವು ಮುಂದಾಗ್ಬಿಡ್ತೀವಿ. ಈ ಸರ್ಕಾರಕ್ಕೆ ಎಚ್ಚರಿಕೆ ಇರಲಿ. ನಾಳೆ ನೀವೆಲ್ಲರೂ ಕೂಡ ಪ್ರತಿಭಟನಾ ಸ್ಥಳಕ್ಕೆ ಫ್ರೀಡಂ ಪಾರ್ಕ್ಗೆ ಹೆಚ್ಚು ಸಾವಿರಾರು ಸಂಖ್ಯೆಯಲ್ಲಿ ಬರಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತಾ ಅಲ್ಲಿ ಜಿಂದಾಲ್ ಫ್ಯಾಕ್ಟರಿ ಹತ್ರ ಅಡ್ಡಗಟ್ಟಿ ಸುಮಾರು 1.5 ಗಂಟೆಗಳ ಕಾಲ ನಮ್ಮನ್ನ ಮುಂದೆ ಹೋಗದೇ ಇರೋ ರೀತಿ ತಡೆದಿದ್ರು. ನಾವು ಪ್ರಾರಂಭದಿಂದ ಕೂಡ ಒಂದು ಮಾತನ್ನ ಈ ಸರ್ಕಾರ ಕೇಳಿದ್ವಿ, ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಈ ಒಳ ಮೀಸಲಾತಿ ಹೋರಾಟದ ಪಾದಯಾತ್ರೆಯನ್ನ ನಿಮಗೆ ತಾಕತ್ತಿದ್ರೆ ತಡೆದು ನೋಡಿ, ನಿಮಗೆ ತಾಕತ್ತಿದ್ರೆ ನಮ್ಮನ್ನ ಅರೆಸ್ಟ್ ಮಾಡಿ ಆಮೇಲೆ ನೀವು ಜಯಿಸ್ಕೊಳ್ಳಿ ನೋಡೋಣ ಅಂತ ಹೇಳಿದ್ವಿ. ಅಲ್ಲಿ ಪೊಲೀಸ್ನವರು ಬಂದು ನಿಮ್ಮನ್ನ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿದ್ರು. ನಾವು ಕೊಟ್ಟ ಮಾತಿಗೆ ಬದ್ಧರಾಗಿದ್ವಿ. ಅವರು ನಮ್ಮನ್ನ ಅರೆಸ್ಟ್ ಮಾಡಿ ನಮ್ಮನ್ನ ಜೈಲಿಗೆ ಬಿಡುವಂಥದ್ದು, ಸ್ಟೇಷನ್ ತಗೊಂಡು ಕೂಡ ಹಾಕುವಂಥದ್ದು ಆಗಿದ್ದಿದ್ರೆ ಕೊಟ್ಟ ಮಾತಿನ ಪ್ರಕಾರವಾಗಿ ಅವರಿಗೆ ನಮ್ಮ ಹೆಣಗಳು ಸಿಗ್ತಾ ಇದ್ವಿ ಹೊರತು ಜೀವಂತವಾಗಾದ್ರೂ ನಾವು ಸಿಗ್ತಾ ಇರಲಿಲ್ಲ. ಖಂಡಿತವಾಗ್ಲೂ ನಾವೇನ್ ಮಾತಾಡಿದೀವಿ ಅದಕ್ಕೆ ಬದ್ಧರಾಗಿದ್ದೀವಿ, ಅದನ್ನೇ ಮಾಡ್ತಾ ಇದ್ವಿ. ಆದ್ರೆ ಪೊಲೀಸರು ಮಾಡಿದ್ದೇನೆಂದ್ರೆ ಪಾಪದವರು ನಿಜವಾಗ್ಲೂ ಅವ್ರ ಬಗ್ಗೆ ನಮಗೆ ಕನಿಕರ ಬರ್ತದೆ. ಅವರು ಈ ರಣಹೇಡಿ ಸರ್ಕಾರ ಏನಿದೆಯಲ್ಲ, ಒಳ ಮೀಸಲಾತಿಯನ್ನು ಜಾರಿಗೊಳಿಸದೆ 35 ವರ್ಷಗಳಿಂದ ವಂಚನೆ ಮಾಡಿಕೊಂಡಿರುವಂತಹ ಈ ಸರ್ಕಾರ, ಎಲ್ಲ ಸರ್ಕಾರ, ಜೆಸಿಬಿ, ಜನತಾದಳ, ಕಾಂಗ್ರೆಸ್, ಬಿಜೆಪಿ, ಅದರಲ್ಲಿ ಬಹುಪಾಲು ಆಡಳಿತ ಮಾಡಿರುವಂತದ್ದು ಈ 35 ವರ್ಷಗಳ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ, ಕುತಂತ್ರಿ ಸರ್ಕಾರ, ರಣಹೇಡಿ ಸರ್ಕಾರ, ನಂಬಿಕೆ ದ್ರೋಹಿ ಸರ್ಕಾರ ನಮ್ಮನ್ನ ಅರೆಸ್ಟ್ ಮಾಡಲಿಲ್ಲ. ಯಾಕಂದ್ರೆ ನಮ್ಮನ್ನ ಅರೆಸ್ಟ್ ಮಾಡೋ ತಾಕತ್ತಿಲ್ಲ. ಅದಕ್ಕೆ ನಮ್ಮನ್ನ ಬಲವಂತವಾಗಿ ಅರೆಸ್ಟ್ ಅನ್ನುವಂತಹ ಸುಳ್ಳು ನೆಪವನ್ನು ಹೇಳಿ ಬಸ್ಗಳಿಗೆ ತುಂಬಿಸಿದ್ದಾರೆ. ಎಲ್ಲ ಕೈಕಾಲಿಗೆ ಎತ್ಕೊಂಡು ಹೋದ್ರು. ನಾನು ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಬಸ್ ಹತ್ತಿದೆ. ಬಲವಂತವಾಗಿ ಎಲ್ಲರನ್ನೂ ಬಸ್ಸಲ್ಲಿ ತುಂಬಿಕೊಂಡು ನಾನು ಕೇಳ್ತಾ ಇದ್ದೀನಿ, ನೀವು ಅರೆಸ್ಟ್ ಮಾಡಿದ್ರೆ ನಮ್ಮನ್ನ ಜೈಲಿಗೆ ಬಿಡಬೇಕು, ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು, ನಿಮ್ಮ ಪ್ರೊಸೀಜರ್ನ ಮುಗಿಸ್ಬೇಕು. ಆ ನಂತರ ನಮ್ಮ ಜೀವಂತವಾಗಿ ಏನಾದರೂ ನಮ್ಮ ದೇಹಗಳು ಸಿಕ್ಬಿಟ್ರೆ ನೀವು ಗೆದ್ದಾಗೆ. ನಿಮಗೆ ಸಿಗೋದು ಹೆಣಗಳು ಮಾತ್ರ. ಈ ಹೆಣಗಳು ವಿಧಾನಸೌಧಕ್ಕೆ ಹೋಗ್ಬೇಕು ಅನ್ನೋಂಥ ಎಚ್ಚರಿಕೆಯನ್ನೇ ಕೊಟ್ಟೆ. ಆದ್ರೆ ಪೊಲೀಸರು ಏನ್ ಮಾಡ್ತಾರೆ, ಪಾಪ ಅವರ ವ್ಯಾಪ್ತಿ ಮೀರಿದ್ದು ಅರೆಸ್ಟ್ ಅಂತ ಸುಳ್ಳು ಹೇಳಿ ನೀಟಾಗಿ ಕರ್ಕೊಂಡು ಬಂದು, ನಾವಿವತ್ತು ತಂಗೋದಕ್ಕೆ ಎಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಚೌಲ್ಟ್ರಿ, ಅಲ್ಲಿ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ಬೇಕು ನೋಡಿ, ಚೌಲ್ಟ್ರಿ ಬಿಟ್ಟಿದ್ದಾರೆ, ಸ್ಟೇಷನ್ ಅಲ್ಲ, ನೋಡ್ಕೊಳ್ಳಿ. ಈ ಚೌಲ್ಟ್ರಿ ಕರ್ಕೊಂಡು ಬಂದು ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದು ಅಂದ್ರೆ ನಮ್ಮ ಬಂಧುಗಳು ನಾವು ಉಳ್ಕೊಳ್ಳೋದಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಆ ಜಾಗಕ್ಕೆ ಬಂದು ತಲುಪಿದೀವಿ. ಪೊಲೀಸ್ನವರು ಅರೆಸ್ಟ್ ಅಂತ ಸುಳ್ಳು ಹೇಳಿ ನಮ್ಮನ್ನು ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ. ನಾನು ಈಗಲೂ ಕೂಡ ಹೇಳ್ತೀನಿ, ಈ ಸರ್ಕಾರಕ್ಕೆ ನಿಜವಾಗಲೂ ಕೂಡ ಗಟ್ಟಿ ಗುಂಡಿಗೆ ಇದ್ರೆ, ತಾಕತ್ತಿದ್ರೆ ನಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಬಿಟ್ಟು ನೋಡ್ಲಿ. ಈ ದೇಹ ಜೀವಂತವಾಗಿ ಜೈಲಿಗೆ ಹೋಗ್ತಾವ ಅಥವಾ ಹೆಣಗಳು ವಿಧಾನಸೌಧಕ್ಕೆ ಬರ್ತಾವ ತೋರಿಸ್ಕೊಡ್ತೀವಿ. ನಾವೇನ್ ಮಾತಾಡ್ತೀವಿ ಅದು ಬದಲಾಗಿದ್ದೀವಿ. ಇಲ್ಲಿವರೆಗೂ ನಾನೊಂದು ಮಾತು ಕೇಳ್ತೀನಿ, ತೆಲಂಗಾಣದಲ್ಲಿ ಒಳ ಮೀಸಲಾತಿ ಜಾರಿಯಾಗಿದೆ. 2026 ಜನಗಣತಿ ಪ್ರಕಾರವಾಗಿ ಏನಾದ್ರು ತಿದ್ದುಪಡಿ ಇದ್ರೆ ಮಾಡ್ಕೊಳ್ತೀವಿ ಅನ್ನುವಂತ ಒಂದು ಕಂಡೀಷನ್ ಮೇಲೆ ಕೋರ್ಟಲ್ಲಿ ಬಿದ್ದೋಗುತ್ತಾ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಕಂಡೀಷನ್ಸ್ ಅಪ್ಲೈ. ಆಂಧ್ರದಲ್ಲಿ ವಿಧಾನಸಭೆಯಲ್ಲಿ ಇವತ್ತು ಒಳ ಮೀಸಲಾತಿ ಅಂಗೀಕಾರ ಆಗಿದೆ. ಕರ್ನಾಟಕದವ್ರಿಗೆ ಏನ್ ಬಂದಿದೆ ರೋಗ? KH ಮುನಿಯಪ್ಪ ಕೇಳೋದು 3 ತಿಂಗಳ ಅವಧಿ ಅಂತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳೋದು 15 ದಿವಸದ ಅವಧಿ ಅಂತೆ. ಏನಾದ್ರೂ ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? 3 ತಿಂಗಳು ಅವಧಿಯನ್ನ ಕೇಳೋದಕ್ಕೆ ಯಾವುದೇ ರೀತಿಯಾದಂತಹ ಕಾರಣಗಳಿಲ್ಲ, ಅಂಕಿಅಂಶ ಇಲ್ಲ, ವರದಿ ಇಲ್ಲ, ಮತ್ತೊಂದಿಲ್ಲ ಏನೂ ಇಲ್ಲ.
ಇವ್ರ ಅಪ್ಪನ ಮನೆ ಆಸ್ತಿ KH ಮುನಿಯಪ್ಪಂದು 3 ತಿಂಗಳು ನಮ್ಗೆ ಟೈಮ್ ಬೇಕು. ಯಾರು ಹೇಳಿದ್ದು 3 ತಿಂಗಳು ಟೈಮ್ ತಗೋ ಅಂತ? ಆಯೋಗ ಹೇಳ್ತಾ, ಕಾನೂನು ವಿಭಾಗ ಹೇಳ್ತಾ, ಮುಖ್ಯಮಂತ್ರಿಗಳು ಹೇಳಿದ್ರ, ಲೀಗಲ್ ಸೆಲ್ ಏನಾರು ಹೇಳ್ತಾ, ಅಥವಾ ಆಯೋಗದ ಸದಸ್ಯನ ಆಯ್ತಾ? ಇಲ್ಲ. ಇವರ ಅಪ್ಪನ ಮನೆ ಆಸ್ತಿ ನನಗೆ 3 ತಿಂಗಳು ಟೈಮ್ ಕೊಡಿ, ಏನೋ ಒಳ ಮೀಸಲಾತಿ ಜಾರಿ ಮಾಡ್ತೀವಿ. ಈ ರಣಹಳ್ಳಿಗೆ 35 ವರ್ಷದಿಂದ ಈ ಒಳ ಮೀಸಲಾತಿಯನ್ನ ಜಾರಿಗೊಳಿಸೋದಕ್ಕಾಗಿಲ್ಲ. 7 ಸಾರಿ ಲೋಕಸಭಾ ಸದಸ್ಯರಾಗಿದ್ದಂತಹ KH ಮುನಿಯಪ್ಪ ಲೋಕಸಭೆಯಲ್ಲಿ ಒಳ ಮೀಸಲಾತಿ ಪರವಾಗಿ ಒಂದೇ ಒಂದು ಪ್ರಶ್ನೆಯನ್ನ ಎತ್ತಿಲ್ಲ ಅಂತ ರಣಹಳ್ಳಿ. 7 ಸಾರಿ ಈತ ಲೋಕಸಭೆ ಸದಸ್ಯನಾಗಿದ್ದು ಈ ಜಾತಿಯ ಹೆಸರನ್ನ ಹೇಳ್ಕೊಂಡು, ಈ ಜಾತಿಯ ಋಣದಿಂದ ಜಗಜೀವನ್ ರಾಮ್ ರವರ ಮಗಳು ಮೀರಾ ಕುಮಾರ್ ಅವರ ಕೃಪೆಯಿಂದ ಟಿಕೆಟ್ ತಗೊಂಡು ಕೋಲಾರದಲ್ಲಿ MP ಆಗ್ತಿದ್ದಂತಹ KH ಮುನಿಯಪ್ಪ 7 ಸಾರಿ MP, 1 ಸಾರಿ ರೈಲ್ವೆ ಮಿನಿಸ್ಟ್ರು, 1 ಸಾರಿ ಹೈವೇ ಮಿನಿಸ್ಟ್ರು, ಈಗ ಕರ್ನಾಟಕ ಸರ್ಕಾರದ ಶಾಸಕ, ಮಂತ್ರಿ, ಆಹಾರ ಇಲಾಖೆ ಸಚಿವ, ಇದೆಲ್ಲವೂ ಆಗಿದ್ದು ಈ ಸಮುದಾಯದ ಋಣದಿಂದ, ಭಿಕ್ಷೆಯಿಂದ. ಆದ್ರೆ ಈ ಅವಿವೇಕಿ ಲೋಕಸಭೆಯಲ್ಲಿ ಒಂದೇ ಒಂದು ಪ್ರಶ್ನೆಯನ್ನ ಕೇಳಲಿಲ್ಲ ಇಲ್ಲಿವರೆಗೂ ಕೂಡ ಒಳ ಮೀಸಲಾತಿ ಪರವಾಗಿ. ಮತ್ತೀಗ ಹೇಳೋದು ನಮಗೆ 3 ತಿಂಗಳು ಟೈಮ್ ಕೊಡೋದು. ಇವ್ರ ಅಪ್ಪನ ಮನೆ ಆಸ್ತಿನ 3 ತಿಂಗಳು ಟೈಮ್ ಕೊಡಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳಲಿ 3 ತಿಂಗಳು ಟೈಮ್. ನಾವು ಕೇಳ್ತೀವಿ, ಆಂಧ್ರದಲ್ಲಿ ಆಗಿರುವಾಗ, ತೆಲಂಗಾಣದಲ್ಲಿ ಆಗಿರುವಾಗ, ಹರಿಯಾಣದಲ್ಲಿ ಆಗಿರುವಾಗ ನಿನಗೆ ಯಾಕಪ್ಪ 3 ತಿಂಗಳು ಟೈಮ್? ನನಗೆ ಸರಿಯಾದ ಕಾರಣವನ್ನು ಕೊಟ್ಟು, ನೀವು ಸರಿಯಾದ ಕಾರಣವನ್ನು ಕೊಟ್ಟು ಅದನ್ನು ನಾವು ಒಪ್ಪಿಕೊಂಡ್ರೆ ಆವಾಗ ಅದನ್ನು ನೋಡೋಣ. 3 ತಿಂಗಳು ಕಾರಣ ಕೇಳೋದಕ್ಕೆ ಏನಾದ್ರೂ ಬೇಸಿಕ್ ಸೆನ್ಸ್ ಇರಬೇಕು, ಬೇಸಿಕ್ ನಾಲೆಡ್ಜ್ ಇರಬೇಕು, ಬೇಸಿಕ್ ರೀಸನ್ಸ್ ಇರಬೇಕು. ಬೇಸಿಕ್ ನಾಲೆಡ್ಜು ಇಲ್ಲ, ಬೇಸಿಕ್ ಸೆನ್ಸು ಇಲ್ಲ, ಬೇಸಿಕ್ ರೀಸನ್ ಇಲ್ಲ. 3 ತಿಂಗಳು ಕಾಲಾವಕಾಶ. ಯಾರ ಅಪ್ಪಂದು ಕಾನೂನು ಇದು? ಯಾರ ಅಪ್ಪಂದು ಕಾನೂನು? ಇನ್ನ ಆ RB ತಿಮ್ಮಪ್ಪ, ನನ್ಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲಪ್ಪ, ಏನು ನನ್ಗೆ ಅರಿವಿಗೆ ಬಂದಿಲ್ಲ. ಸಚಿವನಾಗಿದ್ರೆ ಅರಿವು ಬಂದಿತ್ತು, ಸಚಿವನಾಗಿಲ್ವಲ್ಲ ಅದಕ್ಕೆ ಅರಿವು ಬಂದಿಲ್ಲ. ಮತ್ತೆ ಲೈವ್ ಮೂಲಕ ನೋಡ್ತಾ ಇರೋರು ಹೇಳ್ತೀನಿ, KH ಮುನಿಯಪ್ಪ, RB ತಿಮ್ಮಾಪುರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, HC ಮಹದೇವಪ್ಪ, ಪರಮೇಶ್ವರ್, ಪ್ರಿಯಾಂಕ ಖರ್ಗೆ ಇವರೆಲ್ಲರೂ ಕೂಡ ಒಳ ಮೀಸಲಾತಿಯನ್ನ ವಿಳಂಬ ಮಾಡಿ ಚಪ್ಪಡಿ ಕಲ್ಲು ಎಳಿತಾ ಇರುವಂತದ್ದು. ಇಲ್ಲಿ ಕೂತಿದ್ದಾಗಬೇಕಾಗಿರುವಂತಹ ನೌಕರಿದ್ದೀರಿ, ಯಾರು ನಾಳೆ ಸಡನ್ ಆಗಿ ಉದ್ಯೋಗಕ್ಕೆ ಹೋಗಬೇಕಾಗಿರುವಂತಹ ಎಲ್ಲ ನನ್ನ ಸ್ನೇಹಿತರು ವಿದ್ಯಾರ್ಥಿಗಳಿದ್ದೀರಿ, ಯಾರು ಸಂಶೋಧನಾ ವಿದ್ಯಾರ್ಥಿಗಳಿದ್ದೀರಿ, ಯಾರು ನಿರುದ್ಯೋಗಿಗಳಿದ್ದೀರಿ, ಬೇರೆ ಬೇರೆ ಕೆಲಸಗಳಿಗೆ ಅರ್ಜಿ ಹಾಕೊಂಡೆ ಯಾರು ಕಾಯ್ತಾ ಇದ್ದೀರಿ, SI ಪೋಸ್ಟ್ಗೆ ಯಾರು ಅರ್ಜಿ ಹಾಕೊಂಡು ಕಾಯ್ತಾ ಇದ್ದೀರಿ, ನಿಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಆಗದಂತಹ ಕ್ರಿಮಿನಲ್ KH ಮುನಿಯಪ್ಪ, ಕ್ರಿಮಿನಲ್ HC ಮಹದೇವಪ್ಪ, ಕ್ರಿಮಿನಲ್ RB ತಿಮ್ಮಾಪುರ್, ಕ್ರಿಮಿನಲ್ ಸಿದ್ದರಾಮಯ್ಯ. ನನಗೆ ನೋವಾಗುತ್ತೆ. ನನ್ನ ಸಮುದಾಯದ ನೌಕರರು ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದಾರೆ ಈ ಅಯೋಗ್ಯರು. ಹಾಗಾಗಿ ನಮಗೆ ಕೋಪ. ಇವರೇನು ನಮ್ಮ ಅಪ್ಪನ ಮನೆ ಆಸ್ತಿ ಕಿತ್ಕೊಂಡಿದ್ದಾರೆ ಅಂತ ನನಗೆ ಕೋಪ ಅಲ್ಲ. ಈ ಸಮುದಾಯದ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದಾರೆ, ಅದು ನನಗೆ ಕೋಪ. ಆ ಕೋಪದಿಂದ ಇವತ್ತು ನಾವು ಪಾದಯಾತ್ರೆ ಮಾಡಿದ್ದು. ನಮ್ಮನ್ನ ಬರ ಅರೆಸ್ಟ್ ಅಂತ ಹೇಳಿದ್ರು, ಅರೆಸ್ಟ್ ಮಾಡಬೇಕಿತ್ತು, ತಗೊಂಡು ಜೈಲಿಗೆ ಬಿಡಬೇಕಿತ್ತು. ಕರ್ನಾಟಕದಲ್ಲಿ ಒಂದು ಕ್ರಾಂತಿ ಸೃಷ್ಟಿ ಆಗ್ತಾ ಇತ್ತು. ಭಗತ್ ಸಿಂಗ್ ಯೋಚನೆ ಮಾಡ್ತಾ ಇದ್ದ ಸ್ವಾತಂತ್ರ್ಯ ಪೂರ್ವದಲ್ಲಿ, ನನ್ನನ್ನ ಈ ಬ್ರಿಟಿಷ್ನವ್ರು ನೇಣಿಗಾಕಿದ್ರೆ ದೇಶದಲ್ಲಿ ಕ್ರಾಂತಿ ಆಗ್ತದೆ ಅಂತ. ಅದನ್ನೇ ನಾವು ಹೇಳ್ತಾ ಇರೋದು. ಇವತ್ತು ಇಡೀ ಕರ್ನಾಟಕದ ಒಳ ಮೀಸಲಾತಿ ಪರವಾದಂತಹ ಮನಸ್ಸುಗಳು ಹೇಗೆ ತುಳಿತಾ ಇದ್ದಾವೆ ಅಂತಂದ್ರೆ, ಯಾವಾಗ ಅದು ಸ್ಫೋಟಗೊಳ್ತದೋ, ಯಾವಾಗ ಭುಗಿಲೆಳ್ತದೋ ಗೊತ್ತಿಲ್ಲ, ಅಂತ ಪರಿಸ್ಥಿತಿ ಬಂದು ಕೂತಿದ್ದಾರೆ. ಮತ್ತೆ ನಾವು ಅರೆಸ್ಟ್ ಆಗ್ಬಿಟ್ಟಿದೀವಿ, ಏನು ಯಾರು ಹೇಳೋರು ಕೇಳೋರಿಲ್ಲ, ನಾಳೆ ಹೆಂಗಪ್ಪ ಫ್ರೀಡಂ ಪಾರ್ಕ್ ಹೋಗ್ಬೇಕಾ? ಯೋಚನೆನೇ ಮಾಡಬೇಡಿ. ನಾಳೆಯ ಸಮಾವೇಶ ಇನ್ನಷ್ಟು ಮತ್ತಷ್ಟು ಬಹಳ ದೊಡ್ಡ ಗಟ್ಟಿ ಧ್ವನಿಯಿಂದ ನಡೀತದೆ. ಈಗೇನು ಸಮಾವೇಶಕ್ಕೆ ಬರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಿ, ನೀವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ನಾವು ಹುಟ್ಟಿದೇಳುವಂತಹ ಚೆಂಡಿದ್ದಂಗಿರಬೇಕು. ನಮ್ಮನ್ನ ಅಮುಕಕ್ಕೆ ಪ್ರಯತ್ನ ಮಾಡಿದ್ರೆ ಅದರ ಎತ್ತರಕ್ಕೆ ನಾವು ಎಗರುವಂತ ಕೆಲಸವನ್ನು ಮಾಡಬೇಕು. ಕರ್ನಾಟಕದಾದ್ಯಂತ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಮಾವೇಶಕ್ಕೆ ಬನ್ನಿ. ಸಮಾವೇಶಕ್ಕೆ ಬರುವಂತಹ ವಾಹನಗಳನ್ನೇನಾದರೂ ಪೊಲೀಸರ ಮೂಲಕ ಈ ಸರ್ಕಾರ ತಡೆಯುವಂತಹ ಪ್ರಯತ್ನವನ್ನ ಮಾಡಿದ್ರೆ, ನಗರ ಪ್ರವೇಶವನ್ನೇನಾದ್ರೂ ನಿರ್ಬಂಧಿಸಿ ಜನಸಂಖ್ಯೆ ಸೇರಬಾರದು ಅಂತ ಏನಾದ್ರು ಪ್ಲಾನ್ ಮಾಡಿದ್ರೆ, ಅದಕ್ಕೂ ಕೂಡ ನಿಮಗೆ ಸೂಕ್ತವಾದಂತಹ ಎಚ್ಚರಿಕೆಗಳು ಕಾಯ್ದಿರ್ತವೆ. ಎಲ್ಲ ನನ್ನ ಅಣ್ಣ ತಮ್ಮಂದ್ರು ಯಾರೆಲ್ಲ ಬರ್ತೀರಿ, ನಿಮ್ಮನ್ನೇನಾದ್ರೂ ಕೂಡ ಅಲ್ಲಲ್ಲಿ ತಡೆಯುವಂತಹ ಕೆಲಸ ಮಾಡಿದ್ರೆ ನೀವು ಅಲ್ಲೇ ರಸ್ತೆಗಳಲ್ಲಿ ಪ್ರತಿಭಟನೆ ಕೂರಿ. ಯಾರಿಗೂ ಹಾನಿ ಮಾಡಬೇಡಿ, ಯಾವ ಸರ್ಕಾರದ ಆಸ್ತಿ ಪಾಸ್ತಿಗೂ ತೊಂದರೆ ಮಾಡಬೇಡಿ, ರಸ್ತೆಯಲ್ಲಿ ಪ್ರತಿಭಟನೆ ಕೂರಿ. ನಿಮ್ಮ ಪ್ರತಿಭಟನೆಯ ಮೂಲಕ ಈ ನಾಗರಿಕ ಸಮಾಜಕ್ಕೆ ಅರ್ಥ ಆಗಲಿ, ಎಂತ ರಣಹೇಡಿಗಳು, ನಂಬಿಕೆ ದ್ರೋಹಿಗಳು ಮಾತು ಸತ್ಯಾರ್ಥ ಆಗಲಿ. ಮುಂದಿನ ಚುನಾವಣೆಗಳಲ್ಲಿ
ಮುಂದಿನ ಚುನಾವಣೆಗಳಲ್ಲಿ ಈ ಬೇವರ್ಸಿಗಳ ಹೆಣ ಎತ್ತುವಂತ ಕೆಲಸವನ್ನು ಮಾಡಬೇಕು. ನಾವು ಅವರ ರಾಜಕೀಯ ಭವಿಷ್ಯ ನಿರ್ನಾಮ ಆಗಬೇಕು. ಒಳ ಮೀಸಲಾತಿ ಜಾರಿಯಾಗಿದೆ, KH ಮುನಿಯಪ್ಪ ಅದು ಹೆಂಗೆ ಗೆಲ್ತಾರೆ ನಾನು ನೋಡ್ಬೇಕು. ಒಳ ಮೀಸಲಾತಿ ಜಾರಿಯಾಗಿದೆ, ಸಿದ್ದರಾಮಯ್ಯ ಮತ್ತೆ ಹೆಂಗೆ ಗೆಲ್ತಾರೆ ನಾನು ನೋಡ್ಬೇಕು. ಈ ತರದ ಸವಾಲುಗಳನ್ನು ನಾವು ಸ್ವೀಕಾರ ಮಾಡೋಣ. ಒಳ ಮೀಸಲಾತಿ ಬೇಕೋ ಬೇಕೋ ಬೇಕೇ ಬೇಕು. ಒಳ ಮೀಸಲಾತಿ ಹೋರಾಟಕ್ಕೆ, ಒಳ ಮೀಸಲಾತಿ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜಾರಿ ಮಾಡಿ, ಜಾರಿ ಮಾಡಿ, ಒಳ ಮೀಸಲಾತಿ ಜಾರಿ ಮಾಡಿ, ಜಾರಿ ಮಾಡಿ, ಜಾರಿ ಮಾಡಿ, ಒಳ ಮೀಸಲಾತಿ ಜಾರಿ ಮಾಡಿ, ಜಾರಿ ಮಾಡಿ, ಜಾರಿ ಮಾಡಿ, ಒಳ ಮೀಸಲಾತಿ ಜಾರಿ ಮಾಡಿ, ಜಾರಿ ಮಾಡಿ, ಜಾರಿ ಮಾಡಿ, ಒಳ ಮೀಸಲಾತಿ ಜಾರಿ ಮಾಡಿ. ನಯವಂಚಕ ಸಿದ್ದರಾಮಯ್ಯ ಒಳ ಮೀಸಲಾತಿ ಜಾರಿ ಮಾಡಿ, ಜಾರಿ ಮಾಡಿ, ಜಾರಿ ಮಾಡಿ. ನಯವಂಚಕ ಸಿದ್ದರಾಮಯ್ಯ ಒಳ ಮೀಸಲಾತಿ ಜಾರಿ ಮಾಡಿ, ಜಾರಿ ಮಾಡಿ, ಜಾರಿ ಮಾಡಿ. ರಣಹೇಳಿ KH ಮುನಿಯಪ್ಪ ಒಳ ಮೀಸಲಾತಿ ಜಾರಿ ಮಾಡಿ, ಜಾರಿ ಮಾಡಿ, ಜಾರಿ ಮಾಡಿ. ರಣಹೇಳಿ KH ಮುನಿಯಪ್ಪ ಒಳ ಮೀಸಲಾತಿ ಜಾರಿ ಮಾಡಿ, ಜಾರಿ ಮಾಡಿ, ಜಾರಿ ಮಾಡಿ. ನಯವಂಚಕ HC ಮಹದೇವಪ್ಪ ಒಳ ಮೀಸಲಾತಿ ಜಾರಿ ಮಾಡಿ, ಜಾರಿ ಮಾಡಿ, ಜಾರಿ ಮಾಡಿ. ನಯವಂಚಕ HC ಮಹದೇವಪ್ಪ ಒಳ ಮೀಸಲಾತಿ ಜಾರಿ ಮಾಡಿ, ಜಾರಿ ಮಾಡಿ, ಜಾರಿ ಮಾಡಿ. ಕುತಂತ್ರಿ ಖರ್ಗೆ ಈ ಒಳ ಮೀಸಲಾತಿಯನ್ನ ಜಾರಿ ಮಾಡಿ, ಜಾರಿ ಮಾಡಿ, ಜಾರಿ ಮಾಡಿ. ಕುತಂತ್ರಿ ಖರ್ಗೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿ, ಜಾರಿ ಮಾಡಿ, ಜಾರಿ ಮಾಡಿ. ಅಸಹಾಯಕ RB ತಿಮ್ಮಾಪುರ್ ಒಳ ಮೀಸಲಾತಿಯನ್ನ ಜಾರಿ ಮಾಡಿ, ಜಾರಿ ಮಾಡಿ, ಜಾರಿ ಮಾಡಿ. ಅಸಹಾಯಕ RB ತಿಮ್ಮಾಪುರ್ ಒಳ ಮೀಸಲಾತಿಯನ್ನ ಜಾರಿ ಮಾಡಿ, ಜಾರಿ ಮಾಡಿ, ಜಾರಿ ಮಾಡಿ. ನಯವಂಚಕ ಪರಮೇಶ್ವರ್ ಒಳ ಮೀಸಲಾತಿಯನ್ನ ಜಾರಿ ಮಾಡಿ, ಜಾರಿ ಮಾಡಿ, ಜಾರಿ ಮಾಡಿ. ನಯವಂಚಕ ಪರಮೇಶ್ವರ್ ಒಳ ಮೀಸಲಾತಿಯನ್ನ ಜಾರಿ ಮಾಡಿ, ಜಾರಿ ಮಾಡಿ, ಜಾರಿ ಮಾಡಿ.